ಆ ಅಮಾಯಕರ ಸಾವು ಆಗಬಾರ್ದಾಗಿತ್ತು. ಕೇಂದ್ರ ಸರ್ಕಾರ ಏನು ಮಾಡ್ತಿತ್ತು? ಇದು ಕೇಂದ್ರ ಸರ್ಕಾರದ ವೈಫಲ್ಯ. ಎಲ್ಲ ಮುಸ್ಲಿಮರನ್ನು ನೀವು ಟೆರರಿಸ್ಟ್ಗಳು ಅಂತ ನೋಡಬೇಡಿ. ಈ ರೀತಿಯ ಬ್ಲಾಸ್ಟ್ ಆಗೋದನ್ನ ತಡೆಯೋದ್ರಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿದೆ. ನಿಮ್ಮ ಫೇಲ್ಯೂರ್ ಅನ್ನ ನೀವು ಮುಸ್ಲಿಮರ ತಲೆ ಕಟ್ಟಕ್ಕೆ ನೋಡ್ತಾ ಇದ್ದೀರಿ. ವೈಟ್ ಕಾಲರ್ ಟೆರರಿಸಂ ಅನ್ನೋದು ಮೊದಲ ಬಾರಿಗೆ ಹೊರಕ್ಕೆ ಬಂತು ಸ್ನೇಹಿತರೆ, ಅಧಿಕೃತವಾಗಿ. ಇಸ್ಲಾಮಿಕ್ ಭಯೋತ್ಪಾದನೆಯನ್ನ ಖಂಡಿಸುವ ಹೇಳಿಕೆಯನ್ನ ಯಾರು ಕೊಡ್ತಾ ಇಲ್ಲ. 2900 kgಯಷ್ಟು ಅಮೋನಿಯಂ ನೈಟ್ರೇಟ್ ಬಳಕೆ ಆಗಿದ್ದಿದ್ರೆ ಅದಕ್ಕೆ 100 ಪಟ್ಟು ಹೆಚ್ಚು ಅನಾಹುತ ಆಗ್ತಾ ಇತ್ತು. ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ ಏನು ರೈಡ್ ಆಯಿತು, ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾ ಇವೆ. ಒಟ್ಟು 30 ಕಾರುಗಳನ್ನು ಇದಕ್ಕೆ ಬಳಸಲಾಗಿತ್ತು ಸ್ನೇಹಿತರೆ. 7 ಟೆರರಿಸ್ಟ್ ನೆಟ್ವರ್ಕ್ಗಳು ಅವುಗಳ ಜಾಲವನ್ನು ಭೇದಿಸಿದ್ದಾರೆ ಪೊಲೀಸ್ನವರು. ಇಡೀ ದೇಶದಾದ್ಯಂತ ಆ 2900 kg ಅದನ್ನು ಉಪಯೋಗಿಸ್ಕೊಂಡು ಸೀರಿಯಲ್ ಎಕ್ಸ್ಪ್ಲೋಷನ್ಸ್ನ ಪ್ಲಾನ್ ಮಾಡಿದ್ರು. ವೆದರ್ ಇಟ್ ಈಸ್ ಸಕ್ಸಸ್ ಆರ್ ಫೇಲ್ಯೂರ್. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಕಳೆದ 3 ದಿನಗಳ ಹಿಂದೆ ದೆಹಲಿಯಲ್ಲಿ ಕಾರ್ ಬ್ಲಾಸ್ಟ್ ಆದ ದಿನದಿಂದ ಅನೇಕ ಚರ್ಚೆಗಳು ನಡೀತಾನೆ ಇವೆ ದೇಶದಾದ್ಯಂತ. ಆದರೆ ಪ್ರಮುಖವಾಗಿ ನಡೀತಾ ಇರುವಂಥ ಒಂದು ಚರ್ಚೆಯನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಏನದು? ಈ ರೀತಿಯ ಬ್ಲಾಸ್ಟ್ ಆಗೋದನ್ನು ತಡೆಯೋದರಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿದೆ. ಕೇಂದ್ರದ ಗುಪ್ತಚರ ಇಲಾಖೆ ತನ್ನ ಕಾರ್ಯವನ್ನು ನಿರ್ವಹಿಸುವುದರಲ್ಲಿ ಫೇಲ್ ಆಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತನ್ನ ಸಾಮರ್ಥ್ಯವನ್ನು ತೋರಿಸೋದರಲ್ಲಿ ವಿಫಲರಾಗಿದ್ದಾರೆ. ಅಮಿತ್ ಶಾ ರಾಜೀನಾಮೆ ಕೊಡಬೇಕು. ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ವೈಫಲ್ಯ. ಸೊ ಇದನ್ನು ಡಿಟೇಲ್ ಆಗಿ ಮಾತಾಡೋಕ್ಕೆ ಮುಂಚೆ ಈ ಬ್ಲಾಸ್ಟ್ಗೆ ಬರ್ತಿರುವಂಥ ಒಂದಷ್ಟು ಪ್ರತಿಕ್ರಿಯೆಗಳನ್ನು ನೋಡೋಣ. ಸಹಜವಾಗಿ BJP ವಿರೋಧಿ ಪಕ್ಷಗಳು, ಮುಖ್ಯವಾಗಿ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಏನು ಹೇಳ್ತಾ ಇವೆ? ಆ ಅಮಾಯಕರ ಸಾವು ಆಗಬಾರ್ದಾಗಿತ್ತು. ಕೇಂದ್ರ ಸರ್ಕಾರ ಏನು ಮಾಡ್ತಿತ್ತು? ಇದು ಕೇಂದ್ರ ಸರ್ಕಾರದ ವೈಫಲ್ಯ. ಇದಕ್ಕೆ ತಕ್ಷಣವೇ ಅಮಿತ್ ಶಾ ರಾಜೀನಾಮೆ ಕೊಡಬೇಕು. ಇನ್ನು ಪ್ರಗತಿಪರರು ಅಥವಾ ಸೋಕಾಲ್ಡ್ ಲೆಫ್ಟ್ ಲಿಬರಲ್ಸ್ ಬೇರೆಯವರು ಬೇರೆ ರೀತಿ ಹೇಳಿದ್ದಾರೆ. ಅದರ ಒಂದು ಜಿಸ್ಟನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಎಲ್ಲ ಮುಸ್ಲಿಮರನ್ನು ನೀವು ಟೆರರಿಸ್ಟ್ಗಳು ಅಂತ ನೋಡಬೇಡಿ. ಮುಸ್ಲಿಮರಲ್ಲಿ ಅಭದ್ರತೆಯ ಭಾವನೆಯನ್ನು ಬಿತ್ತಬೇಡಿ. ಮುಸ್ಲಿಮರನ್ನು ಪ್ರಚೋದಿಸಬೇಡಿ. ಫೈನಲಿ ನಿಮ್ಮ ಫೇಲ್ಯೂರನ್ನು ನೀವು ಮುಸ್ಲಿಮರ ತಲೆ ಕಟ್ಟಕ್ಕೆ ನೋಡ್ತಾ ಇದ್ದೀರಿ. ಇದು ಯಾವ ಕಾರಣಕ್ಕೂ ಆಗಬಾರ್ದು. ನಮ್ಮದು ಜಾತ್ಯತೀತ ರಾಷ್ಟ್ರ. ಇದು ಕೇಂದ್ರ ಸರ್ಕಾರದ ವೈಫಲ್ಯ. 13 ಜನರ ಸಾವಿಗೆ ಕೇಂದ್ರ ಸರ್ಕಾರದ ವೈಫಲ್ಯವೇ ಕಾರಣ. ಈ ಥರದ ಒಂದು ಆರೋಪ. ಇನ್ನೊಂದಷ್ಟು ಜನ ಹೇಳ್ತಾರೆ, ಕೆಲವರು ಭಯೋತ್ಪಾದನೆಗೂ ಧರ್ಮಕ್ಕೂ ಸಂಬಂಧ ಇಲ್ಲ, ನೀವು ಅದನ್ನು ಕಲ್ಪಿಸಿ ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳೋಕೆ ಇದಕ್ಕೆ ಧರ್ಮದ ಲೇಪವನ್ನು ಹಚ್ತಾ ಇದ್ದೀರಿ. ಸೊ ಎಲ್ಲರೂ ಅವರದೇ ಆದ ರೀತಿಯಲ್ಲಿ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಯಾರೊಬ್ಬರೂ ಸಹ, ನಾನು ಯಾರು ಹೇಳಿದೆ ಈಗ ಅವರ ಪೈಕಿ ಯಾರೊಬ್ಬರೂ ಸಹ ನೇರವಾಗಿ ಇಸ್ಲಾಮಿಕ್ ಭಯೋತ್ಪಾದನೆಯನ್ನು ಖಂಡಿಸುವ ಒಂದು ಹೇಳಿಕೆಯನ್ನು ಯಾರೂ ಕೊಡ್ತಾ ಇಲ್ಲ. ಇಸ್ಲಾಮಿಕ್ ಭಯೋತ್ಪಾದನೆ ಅನ್ನುವಂಥ ಮಾತು, ಅನ್ನುವಂಥ ಪದ ಅವ್ರು ಯಾರಿಂದಲೂ ಬರ್ತಾ ಇಲ್ಲ. ಇರಲಿ, ಅದು ಬೇರೆ ವಿಚಾರ, ಆ ಚರ್ಚೆ ಬೇರೆ. ಆದರೆ ಎಲ್ಲರ ಬಾಯಲ್ಲೂ ಬರ್ತಿರುವಂಥ ಒಂದೇ ಒಂದು ಕಾಮನ್ ಅಂಶ ಏನು ಅಂತಂದರೆ ಕೇಂದ್ರ ಸರ್ಕಾರದ ವೈಫಲ್ಯ. ಇದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನವೆಂಬರ್ 10ನೇ ತಾರೀಕು ದೆಹಲಿಯಲ್ಲಿ ಏನು ಕಾರ್ ಬ್ಲಾಸ್ಟ್ ಆಯಿತು, ಆ ಕೂಡಲೇ ತನಿಖಾ ಏಜೆನ್ಸಿಗಳು ಚುರುಕಾದವು. ಅದಾದ ನಂತರದಲ್ಲಿ ಕಾಶ್ಮೀರದಲ್ಲಿ ಕಾರ್ಯಾಚರಣೆ ಆಯಿತು. ಆ ಕಾರ್ನಲ್ಲಿ ಬ್ಲಾಸ್ಟ್ ಮಾಡಿಕೊಂಡಲ್ಲ, ಅವನ ಮನೆಯವ್ರನ್ನ ಕರ್ಕೊಂಡು ಬಂದರು, ಅವರನ್ನು ವಿಚಾರಣೆ ಮಾಡೋಕ್ಕೆ ಶುರು ಮಾಡಿದ್ರು. ಅದಾದ ನಂತರದಲ್ಲಿ ಅನೇಕ ಮಂದಿಯನ್ನು ಅಲ್ಲಿ ವಶಕ್ಕೆ ತಗೊಂಡಿದ್ದಾರೆ ಪೊಲೀಸ್ನವರು, ಜಮ್ಮು ಕಾಶ್ಮೀರ ಪೊಲೀಸ್ನವರು. ಅದು ವಿಚಾರಣೆ ನಡೀತಾ ಇದೆ. ಇದರ ಹಿಂದಿನ ಒಂದಷ್ಟು ಘಟನೆಗಳನ್ನು ನಾವು ನೋಡಬೇಕು. ಈ ಘಟನೆ ನಡೆದ 2 ದಿನಗಳ ಹಿಂದೆ ಗುಜರಾತ್ನ ATS ಆ್ಯಂಟಿ ಟೆರರ್ ಸ್ಕ್ವಾಡ್ ಹರಿಯಾಣದ ಫರೀದಾಬಾದ್ನಲ್ಲಿ ಜಮ್ಮು ಕಾಶ್ಮೀರ ಪೊಲೀಸ್ ಜೊತೆ ಸೇರಿಕೊಂಡು ಒಂದು ಜಂಟಿ ಕಾರ್ಯಾಚರಣೆ ಮಾಡಿತು. 3 ಡಾಕ್ಟರ್ಸ್ ಅರೆಸ್ಟ್ ಆದರು. ವೈಟ್ ಕಾಲರ್ ಟೆರರಿಸಮ್ ಅನ್ನೋದು ಮೊದಲ ಬಾರಿಗೆ ಹೊರಕ್ಕೆ ಬಂತು ಸ್ನೇಹಿತರೆ, ಅಧಿಕೃತವಾಗಿ. ಗಾಬರಿ ಹುಟ್ಟಿಸುವಂಥ ಅಂಶಗಳು ಗೊತ್ತಾಯಿತು ಇಡೀ ದೇಶದ ಜನತೆಗೆ. ಒಂದು ವೇಳೆ ಅದು ಗೊತ್ತಾಗದೇ ಇದ್ದಿದ್ರೆ ಏನಾಗ್ತಿತ್ತು ಮುಂದೆ ಭಾರತದಲ್ಲಿ ಅನ್ನುವಂಥದ್ದು ಊಹಿಸಿಕೊಳ್ಳೋಕ್ಕೂ ಕಷ್ಟ. ದೆಹಲಿಯಲ್ಲಿ ಆಗಿದ್ದದ್ದು ಕೇವಲ 80 kg ಅಮೋನಿಯಂ ನೈಟ್ರೇಟ್ ತಗೊಂಡು ಹೋಗ್ತಿದ್ದ ಅವನು.
ಅದಕ್ಕೆ ಆ ಮಟ್ಟದ ಬ್ಲಾಸ್ಟ್ ಆಯಿತು. 13 ಜನ ಸತ್ತರು ಇವತ್ತಿನವರೆಗೆ. ಆದರೆ 3 ದಿನಗಳ ಹಿಂದೆ 2900 kg ಅಮೋನಿಯಂ ನೈಟ್ರೇಟ್ ಒಟ್ಟಾರೆ ಸ್ಫೋಟಕಗಳು ಪತ್ತೆಯಾಗಿದ್ವು. ಅದನ್ನು ವಶಕ್ಕೆ ಪಡೆದಿದ್ದರು ಪೊಲೀಸ್ನವರು, ಗುಜರಾತ್ ಮತ್ತು ಜಮ್ಮು ಕಾಶ್ಮೀರ ಪೊಲೀಸ್ನವರು. ಒಂದು ವೇಳೆ ಇದು ಪತ್ತೆ ಆಗದೇ ಇದ್ದಿದ್ರೆ 2900 kgಯಷ್ಟು ಅಮೋನಿಯಂ ನೈಟ್ರೇಟ್ ಬಳಕೆ ಆಗಿದ್ದಿದ್ರೆ ದೆಹಲಿಯಲ್ಲಿ ಏನಾಯ್ತಲ್ಲ ಬ್ಲಾಸ್ಟು, ಏನು ಅನಾಹುತ ಆಯ್ತಲ್ಲ, ಅದಕ್ಕೆ 100 ಪಟ್ಟು ಹೆಚ್ಚು ಅನಾಹುತ ಆಗ್ತಾಯಿತ್ತು. ಎಷ್ಟು? 100 ಪಟ್ಟು ಹೆಚ್ಚು. ಸೊ ಇದು ನಮ್ಮ ಗುಪ್ತಚರ ಏಜೆನ್ಸಿಗಳ, ತನಿಖಾ ಏಜೆನ್ಸಿಗಳ ಯಶಸ್ಸು ಫೇಲ್ಯೂರು ಅದನ್ನು ನೀವೇ ಯೋಚನೆ ಮಾಡಿ. ಅದು ಬಿಡಿ. ಆ ಫರೀದಾಬಾದ್ನಲ್ಲಿ ಏನು ರೈಡ್ ಆಯಿತು, ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ ಏನು ರೈಡ್ ಆಯಿತು, ಅದಾದ ನಂತರದಲ್ಲಿ ಇವತ್ತಿನವರೆಗೆ ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾ ಇವೆ. ಒಟ್ಟು 30 ಕಾರುಗಳನ್ನು ಇದಕ್ಕೆ ಬಳಸಲಾಗಿತ್ತು ಸ್ನೇಹಿತರೆ. ಅವುಗಳೆಲ್ಲವೂ ಪತ್ತೆ ಆಗ್ತಾ ಇದೆ ಈಗ ಒಂದೊಂದಾಗಿ. ಒಟ್ಟು 7 ಟೆರರಿಸ್ಟ್ ನೆಟ್ವರ್ಕ್ಗಳು ಅವುಗಳ ಜಾಲವನ್ನು ಭೇದಿಸಿದ್ದಾರೆ ಪೊಲೀಸ್ನವರು. ಕೆಮಿಕಲ್ ಬಾಂಬ್, ಕೆಮಿಕಲ್ ಎಕ್ವಿಪ್ಮೆಂಟ್ಗಳು, ಅವುಗಳ ತಯಾರಿಕೆ ಆಗ್ತಿದ್ದಂಥ ವಿಧಾನಗಳು, ಯಾವ್ಯಾವ ಡಾಕ್ಟರ್ಸು ಎಲ್ಲೆಲ್ಲಿ ಮಾತಾಡಿದರು, ಎಲ್ಲೆಲ್ಲಿ ಓಡಾಡಿದರು, ಅದೆಲ್ಲವೂ ಒಂದೊಂದೇ ಪತ್ತೆ ಆಗ್ತಾ ಇದೆ. ನಿನ್ನೆ ಇನ್ನೂ 2 ಡಾಕ್ಟರ್ಸನ್ನು ಜಮ್ಮು ಕಾಶ್ಮೀರದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಒಬ್ಬ ಡಾಕ್ಟರ್ ಮೊಹಮ್ಮದ್ ಆರಿಫ್ ಅಂತ, ಅವನು ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ MBBS ಮಾಡಿ ಕಾನ್ಪುರ್ನಲ್ಲಿ ಅವನು MD ಮಾಡ್ತಾ ಇದ್ದ ಕಾರ್ಡಿಯಾಲಜಿಯಲ್ಲಿ. ಇನ್ನೊಬ್ಬ ಫಾರೂಕ್ ಅಹಮದ್ ದರ್, ಅವನು MBBS MD, ಅವನು ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ ಓದಿ ಹಾಪುರ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದ. ಅವರಿಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಅಂದರೆ ಇದು ಒಂದು ವೇಳೆ ನಮ್ಮ ಪೊಲೀಸರಿಗೆ ಗೊತ್ತಾಗದೇ ಇದ್ದಿದ್ರೆ ಇಡೀ ದೇಶದಾದ್ಯಂತ ಏನು ಪ್ಲಾನ್ ಮಾಡಿದ್ರು ಇವರು? ಇಡೀ ದೇಶದಾದ್ಯಂತ ಆ 2900 kg ಅಂದರೆ 3 ಟನ್ ಅದನ್ನು ಉಪಯೋಗಿಸ್ಕೊಂಡು ಸೀರಿಯಲ್ ಎಕ್ಸ್ಪ್ಲೋಷನ್ಸ್ನ ಪ್ಲಾನ್ ಮಾಡಿದರು. ಇದು ಕೂಡ ತನಿಖೆಯಿಂದ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಮೊದಲ ಫೇಸ್ನಲ್ಲಿ 6 ನಗರಗಳಲ್ಲಿ ಇದನ್ನು ಸೀರಿಯಲ್ ಎಕ್ಸ್ಪ್ಲೋಷನ್ ಪ್ಲಾನ್ ಮಾಡಿದ್ರಂತೆ. ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಅದು 5 ಹಂತದಲ್ಲಿ ಇವರ ಪ್ಲ್ಯಾನ್ ಇತ್ತು ಅಂತ. ಮೊದಲನೇ ಹಂತ ಏನು? ನೆಟ್ವರ್ಕ್ ಬಿಲ್ಡ್ ಮಾಡೋದು, ಐಡೆಂಟಿಫೈ ಮಾಡೋದು, ಅವರನ್ನು ಬ್ರೈನ್ ವಾಶ್ ಮಾಡೋದು. ಯಾರು ವೈಟ್ ಕಾಲರ್ ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಅವರ ಗ್ರೂಪ್ಗೆ, ಅಂಥವ್ರನ್ನ ಐಡೆಂಟಿಫೈ ಮಾಡಿ ಅವರನ್ನು ಬ್ರೈನ್ ವಾಶ್ ಮಾಡಿ ನೆಟ್ವರ್ಕ್ ಒಳಗಡೆ ಸೇರಿಸ್ಕೊಳ್ಳೋದು. ಜೈಷ್ ಎ ಮೊಹಮ್ಮದ್ ಮತ್ತು ಗುಜ್ವತ್ ಉಲ್ ಹಿಂದ್ ಅಂತ ಈ 2 ಉಗ್ರಗಾಮಿ ಸಂಘಟನೆಗಳ ಜೊತೆ ಆ ಕ್ಯಾಂಡಿಡೇಟ್ಸ್ಗಳನ್ನು ಜೋಡಿಸೋದು, ಮಾತುಕತೆಗಳನ್ನು ಶುರು ಮಾಡೋದು. ಸೊ ಎನ್ಕ್ರಿಪ್ಟೆಡ್ ಮೆಸೇಜ್ಗಳ ಮುಖಾಂತರ ಅವ್ರ ಜೊತೆ ಚಾಟಿಂಗ್ ಶುರು ಮಾಡುವಂಥದ್ದು. ಇದು ಮೊದಲನೇ ಹಂತ. ಎರಡನೇ ಹಂತದಲ್ಲಿ ಏನು ಪ್ಲ್ಯಾನಿಂಗು? ತಮಗೆ ಬೇಕಾದಂಥ ಅಮ್ಯುನಿಷನ್ಸು ಮತ್ತು ರಾ ಮೆಟೀರಿಯಲ್ಸ್, ಕೆಮಿಕಲ್ ರಾ ಮೆಟೀರಿಯಲ್ಸನ್ನು ಕ್ರೋಢೀಕರಣ ಮಾಡೋದು. ಗೊತ್ತಾಯ್ತಲ್ಲ? ಅಂದರೆ ಎರಡನೇ ಹಂತ ಅಂತಂದರೆ, ಈಗ ಸಪೋಸ್ ಮೊನ್ನೆ ಇದೇ ಒಂದು ತನಿಖಾ ತಂಡದಿಂದ ಗೊತ್ತಾಗಿರೋದು, ರೈಸಿನ್ ಅನ್ನುವಂಥ ಒಂದು ವಿಷಕಾರಿ ಕೆಮಿಕಲ್ ಗ್ಯಾಸನ್ನು ತಯಾರು ಮಾಡೋದಕ್ಕೆ ಹೊರಟಿತ್ತು ಈ ಡಾಕ್ಟರ್ಸ್ ತಂಡ. ಅದು ಹರಳೆ ಬೀಜದಿಂದ ತಯಾರಿಸುವಂತಹ ಒಂದು ಕೆಮಿಕಲ್. ಸೊ ಹರಳೆ ಬೀಜಗಳನ್ನ ಕಲೆಕ್ಟ್ ಮಾಡುವಂಥದ್ದು, ಅದಕ್ಕೆ ಬೇಕಾದಂಥ ಬೇರೆ ಬೇರೆ ಕೆಮಿಕಲ್ಸ್ಗಳನ್ನು ಕಲೆಕ್ಟ್ ಮಾಡುವಂಥದ್ದು, ಸಂಗ್ರಹ ಮಾಡುವಂಥದ್ದು, ಮತ್ತು ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡುವಂಥದ್ದು, ಎಲ್ಲವೂ ಇಲ್ಲಿಗಲ್ಲಾಗೆ. ಆದರೆ ಡಾಕ್ಟರ್ಸ್ ಆದ್ದರಿಂದ ಯಾರಿಗೂ ಅನುಮಾನ ಬರೋದಿಲ್ಲ. ಯಾವುದೇ ಕೆಮಿಕಲ್ಸೋ ಮತ್ತೊಂದೋ ಯಾವುದಕ್ಕೂ ಡಾಕ್ಟ್ರಿಗೆ ಬೇಕು ಅಂತಾರೆ, ಡಿಸ್ಟ್ರಿಬ್ಯೂಟರ್ಸು ಅಥವಾ ಅಂಗಡಿಯವರು ಕೊಟ್ಟು ಕಳಿಸ್ಬೋದು ಅಲ್ವಾ? ಈ ರೀತಿಯ ಅಮ್ಯುನಿಷನ್ಸ್ ಮತ್ತು ರಾ ಮೆಟೀರಿಯಲ್ಸ್ನ ಕಲೆಕ್ಟ್ ಮಾಡುವಂಥದ್ದು ಎರಡನೇ ಹಂತ. ಇನ್ನು 3 ಮತ್ತು 4ನೇ ಹಂತ ಏನು ಗೊತ್ತಾ? ತಾವು ಸಂಗ್ರಹ ಮಾಡಿದಂತಹ ರಾ ಮೆಟೀರಿಯಲ್ಸು ಮತ್ತು ಅದಕ್ಕೆ ಬೇಕಾದಂಥ ಟೆಕ್ನಾಲಜಿ ಅವುಗಳನ್ನು ಬಳಸಿಕೊಂಡು IEDಗಳನ್ನು ತಯಾರು ಮಾಡೋದು. ಇಂಪ್ರೂವೈಸ್ಡ್ ಎಲೆಕ್ಟ್ರಾನಿಕ್ ಡಿವೈಸಸ್ ಫಾರ್ ಎಕ್ಸ್ಪ್ಲೋಷನ್. ಸ್ಫೋಟ ಮಾಡೋದಕ್ಕೆ ಏನು ಬೇಕು ಆ ರೀತಿಯ IEDಗಳನ್ನು ತಯಾರು ಮಾಡೋದು. ಇದು 3 ಮತ್ತು 4ನೇ ಹಂತ.
ಸೊ ಈ ರೀತಿಯ ಒಂದು ಪ್ರಯೋಗಗಳು ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ನಡೀತಿತ್ತಾ ಅನ್ನುವಂಥ ಪ್ರಶ್ನೆ ಕೂಡ ತನಿಖಾ ಸಂಸ್ಥೆಗಳು ಎತ್ತಿ ಈಗ ಅಲ್ಫಲಾ ಯೂನಿವರ್ಸಿಟಿಯನ್ನು ಜಾಲಾಡ್ತಿವೆ. ಅಲ್ಲಿನ ಲ್ಯಾಬೊರೇಟರಿಗಳಲ್ಲೂ ಇದು ನಡೀತಿತ್ತಾ ಅಂತ ಪ್ರಶ್ನೆ ಬಂದಿದೆ ಈಗ. ಇನ್ನು ಕೊನೆಯ ಹಂತ, 5ನೇ ಹಂತ ಏನು ಅಂತಂದರೆ, ಎಲ್ಲ ರೆಡಿಯಾದ ಮೇಲೆ ಇಡೀ ದೇಶದಾದ್ಯಂತ ಒಂದೇ ಬಾರಿಗೆ ಸೀರಿಯಲ್ ಎಕ್ಸ್ಪ್ಲೋಷನ್ಗಳು, ದೆಹಲಿಯಿಂದ ಹಿಡಿದು ತಿರುವನಂತಪುರದವರೆಗೆ, ಕನ್ಯಾಕುಮಾರಿಯವರೆಗೆ. ಅದು ಯಾವತ್ತು ಡಿಸೆಂಬರ್ 6ನೇ ತಾರೀಕು ಯಾವತ್ತು ಬಾಬ್ರಿ ಮಸೀದಿ ಬಿತ್ತೋ ಆವತ್ತು ಈ ಎಕ್ಸ್ಪ್ಲೋಷನ್ಗಳನ್ನು ಪ್ಲ್ಯಾನ್ ಮಾಡಿದರು. ಆರಂಭದಲ್ಲಿ ಅವರು ಆಗಸ್ಟ್ನಲ್ಲೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರಂತೆ. ಇವೆಲ್ಲವೂ ಪ್ರಾಥಮಿಕ ತನಿಖೆಯಿಂದ 2-3 ದಿನಗಳಲ್ಲಿ ಗೊತ್ತಾಗಿರುವಂಥದ್ದು. ಸೊ ಆಗಸ್ಟ್ನಲ್ಲಿ ಅವರಿಗೆ ಪ್ಲ್ಯಾನ್ ಮಾಡಲಿಕ್ಕೆ, ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಅಷ್ಟು ಸ್ಟ್ರಿಕ್ಟ್ ಆಗಿತ್ತು ವಿಜಿಲೆನ್ಸ್. ಸೊ ಹಾಗಾಗಿ ರಾ ಮೆಟೀರಿಯಲ್ಸ್ನ ತರೋದಾಗಲಿ, ಅವುಗಳನ್ನು ಒಂದು ಕಡೆ ಸಂಗ್ರಹ ಮಾಡೋದಾಗಲಿ, ಲಾಜಿಸ್ಟಿಕ್ಸ್ ಅರೇಂಜ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇದೆಲ್ಲ ಕಾರಣಕ್ಕಾಗಿ ಈ ಪ್ಲ್ಯಾನನ್ನು ಅವರು ಡಿಸೆಂಬರ್ 6ಕ್ಕೆ ಇಟ್ಕೊಂಡಿದ್ರು. ಇಷ್ಟೆಲ್ಲ ಮಾಹಿತಿ ಕಲೆ ಹಾಕಿದ್ಯಾರು? ನಮ್ಮದೇ ದೇಶದ ತನಿಖಾ ಸಂಸ್ಥೆಗಳು. ಅದು ಕೇಂದ್ರ ಸರ್ಕಾರದ ಗುಪ್ತಚರ ಇಲಾಖೆ ಇರಬಹುದು, ಗೃಹ ಇಲಾಖೆ ಇರ್ಬೋದು, ಮತ್ತು ಆ ಗುಪ್ತಚರ ಇಲಾಖೆ ಬೇರೆ ಬೇರೆ ರಾಜ್ಯ ಪೊಲೀಸರಿಗೆ ಕೊಟ್ಟಂತಹ ಕಾಲಕಾಲಕ್ಕೆ ಕೊಟ್ಟಂತಹ ಮಾಹಿತಿಗಳಿರ್ಬೋದು. ಆ ಮಾಹಿತಿಯನ್ನು ಅನುಸರಿಸಿ ರಾಜ್ಯದ ಪೊಲೀಸ್ ಇಲಾಖೆ ಕೈಗೊಂಡ ಕ್ರಮಗಳಿರ್ಬೋದು, ದಾಳಿಗಳಿರ್ಬೋದು. ಇವೆಲ್ಲವೂ ವೆಲ್ ಕೋಆರ್ಡಿನೇಟೆಡ್ ರೈಡ್ಸ್. ಇಷ್ಟೆಲ್ಲ ಮಾಡಿದ್ರಿಂದನೇ ತಾವೆಲ್ಲಿ ಸಿಕ್ಕಾಕೊಂಡು ಬಿಡ್ತೀವೋ, ನಮ್ಮ ಇಡೀ ಪ್ಲ್ಯಾನ್ ಎಲ್ಲಿ ಉಲ್ಟಾ ಆಗ್ಬಿಡುತ್ತೋ ಅನ್ನುವಂಥ ಭಯದಿಂದ ಅವನು I-20 ಕಾರ್ನಲ್ಲಿ ಒಂದಷ್ಟು IED ಇಟ್ಕೊಂಡು ಏನಾದರೂ ಮಾಡಿ ಇದನ್ನು ಸ್ಫೋಟಿಸ್ಬಿಡ್ಬೇಕು ಅಂತ ಹೊರಟ. ಇನ್ನು ಸಿಕ್ಕಾಕೊಂಡ್ರೆ ಆಗೋದೇ ಇಲ್ಲ ನಮ್ಮ ಪ್ಲ್ಯಾನು ಅಂತ. ಸೊ ಈ ಎಲ್ಲ ತನಿಖೆಗಳು ಆರಂಭವಾಗಿದ್ದು ಕಾಶ್ಮೀರದ ನೌಗಾವಿಂದ. ಸಂದೀಪ್ ಚಕ್ರವರ್ತಿ ಅನ್ನುವಂಥ ಒಬ್ಬ ಜಮ್ಮು ಕಾಶ್ಮೀರದ ಪೊಲೀಸ್ ಅಧಿಕಾರಿ, ಅಲ್ಲಿ ಯಾರೋ ಒಬ್ಬ ಟೆರರಿಸ್ಟ್ ಸಿಂಪಥೈಸರ್ಸು ಒಂದು ಪೋಸ್ಟರ್ ಅಂಟಿಸ್ತಾ ಇದ್ದ. ಅದನ್ನು ನೋಡಿ ಅದರ ಹಿಂದೆ ಬಿದ್ದ ನಂತರದಲ್ಲಿ ಇಡೀ ಜಾಲ ಬಯಲಿಗೆ ಬಂತು. ಭಾಳ ದೊಡ್ಡದಾದಂಥ ಅನಾಹುತ ಒಂದು ತಪ್ಪಿತು. ಈಗ ಮತ್ತೆ ಆ ಪ್ರಶ್ನೆಗೆ ಬರ್ತೀನಿ. ರಾಜ್ಯದ ಪೊಲೀಸ್ ಇಲಾಖೆಗಳು, ಕೇಂದ್ರದ ಗುಪ್ತಚರ ಇಲಾಖೆ, ಗೃಹ ಇಲಾಖೆ ಇವೆಲ್ಲವೂ ಸೇರಿ ಮಾಡಿದಂತಹ ಇಂಥ ಒಂದು ಕಾರ್ಯಾಚರಣೆಗಳು, ಇದನ್ನು ನೀವು ವೈಫಲ್ಯ ಅಂತ ಕರಿತೀರೋ ಯಶಸ್ಸು ಅಂತ ಕರಿತೀರೋ? ಈಸ್ ದಿಸ್ ಎ ಸಕ್ಸಸ್ ಆರ್ ಎ ಫೇಲ್ಯೂರ್? ಸೊ ಇಷ್ಟೊತ್ತು ನಾನು ಇದು ಒಂದೇ ಘಟನೆಯನ್ನು ಇಟ್ಕೊಂಡು ಮಾತಾಡಿದೆ. ಹೇಗೆಲ್ಲ ಪೊಲೀಸರು ಒಂದು ಜಾಲವನ್ನು ಬೆನ್ನು ಹತ್ತಿದ್ರು ಅಂತ. ಇದು ಒಂದೇ ಜಾಲವನ್ನು ಪೊಲೀಸ್ನವ್ರು ಬಂಧಿಸಿರೋದು ಅಥವಾ ನಮ್ಮ ಗುಪ್ತಚರ ಇಲಾಖೆಗಳು ಪತ್ತೆ ಮಾಡಿರೋದು, ನಿಮಗೆ ದೊಡ್ಡ ಲಿಸ್ಟನ್ನು ನಾನು ಕೊಡ್ತೇನೆ. ಸೊ ನಾನು ಬರೀ ಅಕ್ಟೋಬರ್ ಮತ್ತು ನವೆಂಬರ್ದು ಮಾತ್ರ ನಿಮಗೆ ಲಿಸ್ಟ್ ಕೊಡ್ತೇನೆ ಸ್ನೇಹಿತರೆ. ಅಕ್ಟೋಬರ್ 9ನೇ ತಾರೀಕು ಪಂಜಾಬ್ ಪೊಲೀಸ್ನವರು ಒಬ್ಬ ಬಬ್ಬರ್ ಖಾಲ್ಸಾ ಉಗ್ರಗಾಮಿಯನ್ನು ಬಂಧಿಸ್ತಾರೆ. ಆ ನೆಟ್ವರ್ಕನ್ನು ಭೇದಿಸ್ತಾರೆ. ಅದರಲ್ಲಿ 2 ಅರೆಸ್ಟ್ ಆಗ್ತಾರೆ. ಅವರಿಂದ RDX ಅನ್ನು ವಶಪಡಿಸ್ಕೊಳ್ತಾರೆ ಪಂಜಾಬ್ ಪೊಲೀಸ್ನವರು. 15 ಅಕ್ಟೋಬರ್ ಅದೇ ಪಂಜಾಬ್ ಪೊಲೀಸ್ನವರು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಕಳ್ಳತನ ಮಾಡಿ ಒಳಕ್ಕೆ ಸಾಗಿಸ್ತಿದ್ದಂತಹ, ಮಾದಕ ದ್ರವ್ಯಗಳನ್ನು ಒಳಕ್ಕೆ ತರುತ್ತಿದ್ದಂಥ ಒಂದು ಜಾಲವನ್ನು ಭೇದಿಸ್ತಾರೆ. ಅಕ್ಟೋಬರ್ 17 ಆಂಧ್ರ ಪ್ರದೇಶ್ ಪೊಲೀಸ್ನವರು ಜೈಷ್ ಎ ಮೊಹಮ್ಮದ್ ಜೊತೆ ಲಿಂಕ್ ಇದ್ದಂತಹ 2 ಶಂಕಿತ ಉಗ್ರರನ್ನು ಬಂಧಿಸ್ತಾರೆ. ಅಕ್ಟೋಬರ್ 24 ಡೆಲ್ಲಿ ಪೊಲೀಸ್ ಕಾಫಿರರ ವಿರುದ್ಧ ಜಿಹಾದ್ ಮಾಡಬೇಕು ಅಂತ ಒಂದು ಹೊಸದೊಂದು ಯೋಜನೆಯನ್ನು ಹಾಕ್ಕೊಂಡಿದ್ದಂತಹ 2 ಯುವಕರನ್ನು ಬಂಧಿಸ್ತಾರೆ. ಅದರಲ್ಲಿ ಒಬ್ಬ ಈ ಹಿಂದೆಯೇ UAPA ಅಡಿ ಅರೆಸ್ಟ್ ಆಗಿ ನಂತರ ಬಿಡುಗಡೆಯಾಗಿದ್ದಂತಹ ಒಬ್ಬ ವ್ಯಕ್ತಿ. ಆಯಿತಾ? ಇನ್ನು ಅಕ್ಟೋಬರ್ 27 ಜುಬೇರ್ ಅನ್ನುವಂಥವನೊಬ್ಬ ಶಂಕಿತನನ್ನು ಮಹಾರಾಷ್ಟ್ರ ಪೊಲೀಸರು ಬಂಧಿಸ್ತಾರೆ. ಅವನು IT ಪ್ರೊಫೆಷ್ನಲ್, ಅವನು ಇಂಜಿನಿಯರ್, IT ಇಂಜಿನಿಯರ್ ಲೆಕ್ಕ ಹಾಕ್ಕೊಳ್ಳಿ. ಇದೇ ನವೆಂಬರ್ 7 ರಾಜಸ್ಥಾನ್ ಪೊಲೀಸ್ ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಜೊತೆ ಲಿಂಕ್ ಇರುವಂತಹ ಒಬ್ಬ ಜಿಹಾದಿ ಮೌಲ್ವಿಯನ್ನು ಬಂಧಿಸ್ತಾರೆ. ಆಯಿತಾ? ಅವನ ಹೆಸರು ಉಮರ್ ಒಸಾಮಾ ಅಂತ. ಅವನನ್ನು ಅರೆಸ್ಟ್ ಮಾಡ್ತಾರೆ. 9ನೇ ತಾರೀಕು ನವೆಂಬರ್ ಮೊನ್ನೆ ಗುಜರಾತ್ ATS ಜಮ್ಮು ಕಾಶ್ಮೀರ್ ಪೊಲೀಸರ ಜೊತೆ ಸೇರಿಕೊಂಡು ಫರೀದಾಬಾದ್ ಅಲ್ಲಿ ರೈಡ್ ಮಾಡ್ತಾರೆ. ಅಲ್ಲಿ ರೈಸಿನ್ ಅನ್ನುವಂಥ ಒಂದು ವಿಷಕಾರಿ ಅನಿಲ ತಯಾರಿಕೆ ಮಾಡ್ತಿರುವಂಥ ಒಂದು ಜಾಲವನ್ನು ಪತ್ತೆ ಹಚ್ತಾರೆ ಸ್ನೇಹಿತರೆ. ಆಯಿತಾ? ಅಲ್ಲೇ ಈ ಸೋಕಾಲ್ಡ್ ಡಾಕ್ಟರ್ಸ್ಗಳು ಪತ್ತೆ ಆಗೋದು, ಅವರು ಅರೆಸ್ಟ್ ಆಗೋದು. ಅಲ್ ಫಲಾ ಯೂನಿವರ್ಸಿಟಿಯ
ಆ ಒಳಗಿನ ಜಾಲ ಪತ್ತೆ ಆಗೋದು ಅಲ್ಲೇ ಅವತ್ತೇ. ಯಾವಾಗ ಅಲ್-ಫಲಾ ಯೂನಿವರ್ಸಿಟಿಯ ಮೇಲೆ ರೈಡ್ ಆಯಿತು ಅಂತ ಗೊತ್ತಾಯಿತೋ, ತಮ್ಮ ನೆಟ್ವರ್ಕ್ ಪೊಲೀಸರಿಗೆ ಗೊತ್ತಾಗಿದೆ ಅಂತ ಗೊತ್ತಾಯಿತೋ, ಡಾಕ್ಟರ್ ಉಮರ್ ನಬಿ ಪರಾರಿ ಆಗ್ತಾನೆ. ಪರಾರಿ ಆಗಿಬಿಟ್ಟು ತನ್ನ I-20 ಕಾರ್ನಲ್ಲಿ ಒಂದಷ್ಟು ಸ್ಫೋಟಕಗಳನ್ನ ಇಟ್ಕೊಂಡು ಡೆಲ್ಲಿ ಕಡೆಗೆ ಬರ್ತಾನೆ. ಅಲ್ಲೂ ಸಹ ಅಷ್ಟು ದೂರ ಅವನು ಬರಬೇಕು ಅಂತಂದರೆ ಅಲ್ಲೂ ಒಂದಷ್ಟು ಸೆಕ್ಯೂರಿಟಿ ಲ್ಯಾಬ್ಸ್ಗಳು ಆಗಿಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ. ಸೊ ಅದಾದ ನಂತರದಲ್ಲಿ ಡೆಲ್ಲಿಗೆ ಬಂದು ಡೆಲ್ಲಿಯಲ್ಲಿ ಏನೇನಾಯಿತು ಅನ್ನೋದನ್ನು ನೀವು ನೋಡಿದ್ದೀರಿ. ಡೆಲ್ಲಿಯಲ್ಲಿ ಆ ಕಾರ್ ಬ್ಲಾಸ್ಟ್ ಆಗುತ್ತೆ. ಇಷ್ಟೆಲ್ಲ ಆದಮೇಲೆ ಬ್ಲಾಸ್ಟ್ ಆದ ನಂತರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ವಿಸ್ತೃತವಾದಂಥ ಒಂದು ತಪಾಸಣೆ ನಡೆಯುತ್ತೆ. ಪೊಲೀಸರು ಜಾಲಾಡ್ತಾರೆ ಟೆರರ್ ಸಿಂಪತೈಸರ್ಸ್ನ. ಸುಮಾರು 400ರಿಂದ 500 ಜನರನ್ನು ವಶಕ್ಕೆ ತಗೊಂಡಿದ್ದಾರೆ ಇಲ್ಲಿವರೆಗೆ. ಯಾರು ಉಮರ್ ನಬಿ ಯಾರು ಸತ್ತೋದ್ನಲ್ಲ, ಅವರ ಮನೆಯವ್ರನ್ನೂ ಸಹ ವಿಚಾರಣೆಗೆ ಕರೆದಿದ್ದಾರೆ. ಅವ್ರ ಮನೆಯವ್ರನ್ನೂ ವಿಚಾರಣೆ ಮಾಡ್ತಾ ಇದ್ದಾರೆ. ಅಲ್-ಫಲಾ ಯೂನಿವರ್ಸಿಟಿಯಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ಆ ಯೂನಿವರ್ಸಿಟಿಯ ಪ್ರಮೋಟರ್ಸು, ಅಲ್ಲಿನ ಪ್ರೊಫೆಸರ್ಸು, ಅಲ್ಲಿನ HODಗಳು ಯಾರನ್ನೂ ಬಿಟ್ಟಿಲ್ಲ. ಎಲ್ಲರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ನಾವು ಯೋಚನೆ ಮಾಡಬೇಕು, ಒಂದು ವೇಳೆ ಇಂಥದ್ದೊಂದು ಜಾಲ ಪತ್ತೆ ಆಗದೇ ಇದ್ದಿದ್ರೆ ಎಂಥ ದೊಡ್ಡ ದುರಂತ, ಎಂಥ ಘೋರ ದುರಂತ ಭಾರತದಲ್ಲಿ ಆಗ್ತಾಯಿತ್ತು. ಅದನ್ನು ತಡೆದಿದ್ದು ಇದೇ ನಮ್ಮ ಗುಪ್ತಚರ ಇಲಾಖೆ ಅಲ್ವಾ, ಇದೇ ನಮ್ಮ ರಾಜ್ಯ ಪೊಲೀಸರಲ್ವಾ. ಜಮ್ಮು ಕಾಶ್ಮೀರ ಇರ್ಬೋದು, ರಾಜಸ್ಥಾನ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಗುಜರಾತ್ ಇರ್ಬೋದು, ಇವರೆಲ್ಲರೂ ಗುಪ್ತಚರ ಇಲಾಖೆ ಕೊಟ್ಟಂಥ ಟಿಪ್ಸ್ ಆಧಾರದ ಮೇಲೆಯೇ ರೈಡ್ ಮಾಡಿರ್ತಾರೆ. ದೊಡ್ಡ ದುರಂತ ಒಂದು ತಪ್ಪಿದೆ ಅನ್ನೋದು ಗುಪ್ತಚರ ಇಲಾಖೆಯ ಒಂದು ಸಕ್ಸಸ್ಸು. ಆದರೆ ದೆಹಲಿಯಲ್ಲಿ ಕಾರ್ ಬ್ಲಾಸ್ಟ್ ಆಯಿತು ಅನ್ನೋದು ನಿಜಕ್ಕೂ ಭದ್ರತಾ ವೈಫಲ್ಯನೇ. ಆದರೆ ಇಡಿಯಾಗಿ ಈ ಪ್ರಕರಣವನ್ನು ನೋಡಿದಾಗ, ಇಡಿಯಾಗಿ ವೈಟ್ ಕಾಲರ್ ಟೆರರಿಸಮ್ ಯಾವ ಮಟ್ಟದ ಒಂದು ಪಿತೂರಿಯನ್ನು ಮಾಡಿತ್ತು, ಷಡ್ಯಂತ್ರವನ್ನು ಮಾಡಿತ್ತು, ಆ ಷಡ್ಯಂತ್ರವನ್ನು ಹೇಗೆ ನಮ್ಮ ಭದ್ರತಾ ಸಿಬ್ಬಂದಿ, ಗುಪ್ತಚರ ಸಿಬ್ಬಂದಿ ಭೇದಿಸಿದ್ರು, ಇದೆಲ್ಲವನ್ನು ನೋಡಿದಾಗ ಈಗ ಏನು ಚರ್ಚೆ ನಡೀತಾ ಇದೆ, ಇದು ಕೇಂದ್ರ ಸರ್ಕಾರದ ವೈಫಲ್ಯವೋ, ಗೃಹ ಸಚಿವ ಅಮಿತ್ ಶಾರ ವೈಫಲ್ಯವೋ, ಗುಪ್ತಚರ ಇಲಾಖೆಯ ವೈಫಲ್ಯವೋ, ರಾಜ್ಯ ಭದ್ರತಾ ದಳದ ವೈಫಲ್ಯವೋ, ಅಥವಾ ಒಂದು ದೊಡ್ಡ ದುರಂತವನ್ನು ತಡೆದಂತಹ ಒಂದು ಸಕ್ಸಸ್ಸು. ವೆದರ್ ಇಟ್ ಈಸ್ ಸಕ್ಸಸ್ ಆರ್ ಫೇಲ್ಯೂರ್, ಅದು ನಿರ್ಧಾರ ಮಾಡೋದು ನಿಮಗೆ ಬಿಟ್ಟಿತ್ತು.